ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆ ತ್ಯಾಗರಾಜ್ ಮಾತಾಡ್ತಾ ಇದ್ದೀನಿ. ನಿಮಗೆ ಒಂದು ವಿಚಾರನ ಮುಟ್ಟಿಸ್ಬೇಕು. ಕಳೆದ ವಾರ ಒಂದು ತೆಲುಗು ಸಿನಿಮಾ, ಅದು ಕಾಟಾಚಾರಕ್ಕೆ ಒಂದರಲ್ಲೋ ಎರಡರಲ್ಲೋ ಕನ್ನಡನ ಡಬ್ ಮಾಡಿಬಿಟ್ಟಿದ್ರು. ಪುಷ್ಪ ಅನ್ನೋಂಥ ಸಿನಿಮಾ ಅದು ಇಡೀ ವಿಶ್ವದಲ್ಲಿ 12,000 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆಯಂತೆ. ಯಾವ ಪುರುಷಾರ್ಥಕ್ಕಾಗಿ ಅಂತ ಗೊತ್ತಿಲ್ಲ. ಎಂಥ ದುರಂತ ಅಂದರೆ, ಶ್ರೀಗಂಧವನ್ನು ಕಡಿದು ರಾಜ್ಯ ಮಟ್ಟ ಅಲ್ಲದೆ ದೇಶ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅಪರಾಧ ಪ್ರಕರಣವನ್ನು ಜಗಜ್ಜಾಹಿರ ಮಾಡುವಂಥ ದಟ್ಟ ದರಿದ್ರ ಕೆಟ್ಟ ಕೊಳಕು ಸಿನಿಮಾವನ್ನು ಮುಗಿಬಿದ್ದು ನೋಡ್ತಾವ್ರೆ. ಏನು ಈ ಜನಗಳಿಗೆ ಬುದ್ಧಿ ಬೇಡವಾ? ಒಂದು ಸಂದೇಶ ಇಲ್ಲ, ಒಂದು ಮನರಂಜನೆ ಇಲ್ಲ, ಅಶ್ಲೀಲ ಭಾಷೆ, ಅಶ್ಲೀಲವಾದಂಥ ಸಿನಿಮಾ ಅದು. ಪುಷ್ಪ 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 ಅಂತ ಸಾಯ್ತಾವ್ರೆ. ಶ್ರೀಗಂಧನ ಬೆಳೆಸ್ಬೇಕು, ಕಾಡನ್ನ ಉಳಿಸ್ಬೇಕು, ವನ್ಯಮೃಗಗಳನ್ನ ಬೆಳೆಸ್ಬೇಕು, ಕಾಪಾಡಬೇಕಂತ ಅಣ್ಣವರು 1973ರಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದರು. ಅವರಲ್ಲಿ ಎಷ್ಟು ಅರಣ್ಯದ ಬಗ್ಗೆ, ವನ್ಯ ಪ್ರಾಣಿಗಳ ಬಗ್ಗೆ ಪ್ರಜ್ಞೆ ಇತ್ತಂದರೆ, ಮುಂದಿನ ಜನಾಂಗಕ್ಕೆ ಅರಣ್ಯ ಉಳಿಬೇಕು, ಮುಂದಿನ ಜನಾಂಗದವರು ಇಂಥ ವನ್ಯಮೃಗಗಳನ್ನ ನೋಡಬೇಕು ಅನ್ನೋಂಥ ದೂರದೃಷ್ಟಿ ಇಟ್ಕೊಂಡು ಗಂಧದ ಗುಡಿ ಅನ್ನೋಂಥ ಸಿನಿಮಾದಲ್ಲಿ ಅದ್ಭುತವಾಗಿ ನಡೆಸಿದರು. ಶ್ರೀಗಂಧದ ಮರನ ಕಡಿಯಂಥ ಹಾಗೂ ಅದನ್ನು ಹೊರ ರಾಜ್ಯಕ್ಕೆ ರಫ್ತು ಮಾಡುವಂಥ ಕದಿಮರನ್ನು, ಕಳ್ಳ ಬೇಟೆಗಾರರನ್ನು ಎಡೆಮುರಿ ಕಟ್ಟಿದರು. ಆ ಇಡೀ ಸಿನಿಮಾ ಅರಣ್ಯ ಇಲಾಖೆಯವರಿಗೆ ಒಂದು ಮಾರ್ಗದರ್ಶನ ಆಯಿತು. ಅಲ್ಲದೆ ನನ್ನಂಥ ಲಕ್ಷಾಂತರ ಯುವಕರಿಗೆ ಒಂದು ಪಾಠ ಆಯಿತು. ಗಿಡ ಬೆಳೆಸಬೇಕು, ವನ್ಯಮೃಗಗಳನ್ನ ಕಾಪಾಡಬೇಕು ಅನ್ನೋಂಥ ಸಂದೇಶ ಕೊಟ್ಟಿದ್ದರು ಆ ಪುಣ್ಯಾತ್ಮರು ಅಣ್ಣವರು ಗಂಧದ ಗುಡಿ ಮುಖಾಂತರ. ಯಾವುದೋ ದರಿದ್ರ ಪಿಕ್ಚರ್ ಪುಷ್ಪ 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 ಅಂತ ಎಲ್ಲ ಹುಡುಗರನ್ನ ಮನಸ್ಸನ್ನ ಕೆಡಿಸಿ ಶ್ರೀಗಂಧ ಮರನ ಕಡಿದು ಸ್ಮಗ್ಲಿಂಗ್ ಮಾಡಬೇಕು ಅಂತ ಒಬ್ಬ ಪೊಲೀಸ್ ಆಫೀಸರ್ಗೆ ಚಾಲೆಂಜ್ ಮಾಡೋಂಥದ್ದನ್ನು ಮನೋರಂಜನೆ ಸಿನಿಮಾ ಅಂತ ಬಿಡ್ತಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಕರ್ನಾಟಕದಲ್ಲೇನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬದುಕಿದೆಯಾ ಸತ್ತಿದೆಯಾ? ಅಥವಾ ಅವ್ರಿಗೇನು ಉಪ್ಪು ಖಾರ ಹುಳಿ ಏನಾದರೂ ತಿಂತಾರಾ ಇಲ್ವಾ? ಅಷ್ಟು ಚಿತ್ರಮಂದಿರಗಳ ಕೊಡೋಂಥ ಏನು ಉದ್ದೇಶ ಆಯಿತು? ಕನ್ನಡ ಸಿನಿಮಾಗಳನ್ನ ಮೂಲೆ ಗುಂಪು ಮಾಡಿ ಪರಭಾಷಾ ಸಿನಿಮಾಗಳಿಗೆ ಈ ರೀತಿ ರತ್ನಗಂಬಳಿ ಹಾಸ್ತಾ ಇದ್ದೀರಲ್ಲ, ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅದು ಶ್ರೀಗಂಧದ ಮರನ ಲೂಟಿ ಮಾಡೋಂಥ ಸಿನಿಮಾ, ಕೆಟ್ಟ ಸಿನಿಮಾ. ನಾನು ಮೊನ್ನೆ ಕುಟುಂಬ ಸಮೇತ ಕನ್ನಡ ಪುಷ್ಪ ಅಂತ ಹೋಗಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ದೇವರಣೆಗೂ ಇಂಟರ್ವಲ್ ಅಂದರೆ ವಿರಾಮಕ್ಕೆ ಎದ್ದು ಬಂದೆ. ಅಷ್ಟು ಕೆಟ್ಟ ಕೊಳಕ ಸಿನಿಮಾ, ಅಂಥ ಒಂದು ದರಿದ್ರ ಸಂದೇಶ ಕೊಡೋಂಥ ಸಿನಿಮಾ. ದಯವಿಟ್ಟು ಯುವಕರು ಹೋಗಿ ಬಲಿಯಾಗಬೇಡಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ನಿಮ್ಗೇನಾದ್ರು ಸಿನಿಮಾ ನೋಡಬೇಕು ಅಂತ ಅನಿಸಿದ್ರೆ ಒಳ್ಳೆ ಸಿನಿಮಾ ನೋಡಿ, ಅಣ್ಣವ್ರ ಸಿನಿಮಾ ನೋಡಿ, ಗಂಧದ ಗುಡಿ ಸಿನಿಮಾ ನೋಡಿ. ಶ್ರೀಗಂಧನ ಮತ್ತು ಅರಣ್ಯನ ಯಾವ ರೀತಿ ಉಳಿಸ್ಬೇಕು ಅನ್ನೋಂಥದ್ದನ್ನು ಆ ಪುಣ್ಯಾತ್ಮ ಹೇಳ್ಕೊಟ್ಟವ್ರೆ. ಮುಗಿಬಿದ್ದು ಸತ್ತು ಮಕ್ಕಳ ಜೊತೆ ಹೋಗಿ ಹೆಣ್ಮಕ್ಳೆಲ್ಲ ಸತ್ತಿದ್ದಾರಂದರೆ ಈ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋಂಥದ್ದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ದಯಮಾಡಿ ಹೇಳ್ತೀನಿ, ಕೆಟ್ಟ ಸಿನಿಮಾಕ್ಕೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಡಿ. ಒಳ್ಳೆಯ ಸಿನಿಮಾ ನೀವು ನೋಡಲ್ಲ, ನಿಮಗೆ ಬೇಕಿಲ್ಲ ಅಲ್ವಾ? ಕೆಟ್ಟ ಸಿನಿಮಾ ಮಾತ್ರ ನೋಡೋಕ್ಕೆ ಹೋಗಬೇಡಿ. ಈ ಥರ 12,000 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋಂಥ ಉದ್ದೇಶ ಏನಿತ್ತು? ಆ ದರಿದ್ರ ಸಿನಿಮಾನ, ಕನ್ನಡ ಸಿನಿಮಾನ ಮೂಲೆ ಗುಂಪು ಮಾಡಿ ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರಗಳಿಲ್ಲದೆ ಏಕಪರದೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದ್ದಾರೆ. ದಯಮಾಡಿ ಕನ್ನಡಿಗರು ಎಚ್ಚೆತ್ಕೊಬೇಕು, ಕನ್ನಡ ಪರ ಹೋರಾಟಗಾರರು ಎಚ್ಚೆತ್ಕೊಬೇಕು, ನನ್ನನ್ನೂ ಒಳಗೊಂಡಂಗೆ ಎಚ್ಚೆತ್ಕೊಬೇಕು. ಇಂಥ ಕೆಟ್ಟ ಸಿನಿಮಾನ 12,000 ಚಿತ್ರಮಂದಿರದಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದಕ್ಕಿಂತ ಇನ್ನೊಂದು ದುರಂತ ಏನಂದರೆ, ಆಂಧ್ರ ಪ್ರದೇಶಲ್ಲಿ ಆ ಸಿನಿಮಾ ರಾತ್ರಿ ಹೊತ್ತು ಬಿಡುಗಡೆ ಮಾಡಲ್ಲ,
ನಮ್ಮ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಬಿಡುಗಡೆ ಮಾಡಿದ್ದಾರೆ ರೀ. ಏನ್ರಿ ದುರಂತ ಇದು. ಈ ಸಿನಿಮಾ ಮಂದಿರಕ್ಕೆ ಮುಗಿ ಬೀಳ್ತಾವ್ರಿ ಜನಗಳು. ಅಲ್ಲಿನ ಜನಗಳು ಆಂಧ್ರದಿಂದ ಬಂದು ಕರ್ನಾಟಕದಲ್ಲಿ ನೋಡ್ತಾವ್ರಿ ಪರಭಾಷೆ ಚಿತ್ರ. ನಾವೆಲ್ಲ ನಿಜಕ್ಕೂ ತಲೆ ತಗ್ಗಿಸ್ಬೇಕ್ರಿ. ಇದೇ ರೀತಿ ಆದರೆ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ಪ್ರದರ್ಶನ ಮಾಡೋಕ್ಕೂ ಯಾರೂ ಮುಂದೆ ಬರಲ್ಲ. ಕನ್ನಡ ಸಿನಿಮಾದ ಇತಿಹಾಸನ ಅಳಿಸಾಕೋದಕ್ಕೆ ಇಂಥ ಸಿನಿಮಾಗಳು ಪೈಪೋಟಿ ಕೊಡ್ತಾವೆ. ಇನ್ನಾದರೂ ಕನ್ನಡಿಗರು ಎಚ್ಚೆತ್ಕೊಂಡು ಇಂಥ ಕೆಟ್ಟ ಕೊಳಕು ಸಿನಿಮಾಗಳನ್ನು 6 ವಾರಗಳ ನಂತರ, ಯಾವುದೇ ಪರಭಾಷೆ ಸಿನಿಮಾಗಳಾಗಲಿ 6 ವಾರಗಳ ನಂತರ ಅಣ್ಣವ್ರು ಏನು ಹಾಕ್ಕೊಟ್ಟಿದ್ರು ಆ ಒಂದು ರೂಲ್ಸು ಮತ್ತೆ ತರಬೇಕು. ನಿಜಕ್ಕೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ ದಮ್ಮು ತಾಕತ್ತು ಇದ್ದರೆ ಎಲ್ಲ ಪರಭಾಷೆ ಸಿನಿಮಾಗಳನ್ನ 6 ವಾರಗಳ ನಂತರ ಬಿಡುಗಡೆ ಮಾಡಿ. ಏನ್ರಿ ಆಂಧ್ರ ಪ್ರದೇಶದ ಬರೀ AP ಗಾಡಿಗಳೈತ್ರಿ ಎಲ್ಲ ಚಿತ್ರಮಂದಿರಗಳ ಹತ್ರ. ಅವ್ರ ರಾಜ್ಯದಲ್ಲೇ ಸಿನಿಮಾ ಬಿಡುಗಡೆ ಆಗಿಲ್ಲ, ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಗೈತಲ್ರಿ. ನೀವೆಲ್ಲ ಬೆಂಗಳೂರನ್ನ ಏನು ಮಾಡೋಕ್ಕೆ ಹೊರಟಿದ್ದೀರಾ? ಕೆಟ್ಟ ಸಿನಿಮಾಗಳನ್ನ, ಯುವಕರನ್ನ ಹಾದಿ ತಪ್ಪಿಸಂಥ ಸಿನಿಮಾ ಮಾಡಿದ್ದೀರಾ. ನಿಮಗೆ ಬುದ್ಧಿ ಬರಬೇಕು. ನಿಮಗೆ ದೇವರೇ ಭಗವಂತನೇ ಶಿಕ್ಷೆ ಕೊಡ್ತಾನೆ. ಇಂಥ ಕರ್ನಾಟಕದಲ್ಲಿ ಕನ್ನಡ ಮಣ್ಣನ್ನ ನಾವು ಕಣ್ಣುಗೊತ್ಕೊಂಡು ಭೂಮಿನ ಗಿಡಗಳನ್ನ ನೆಡಂಥ ಈ ಜಾಗದಲ್ಲಿ ಶ್ರೀಗಂಧ ಮರನ ಕಳ್ತನ ಮಾಡಿ ವನ್ಯಮೃಗಗಳನ್ನ ಬೇಟೆ ಆಡೋಂಥ ಸಿನಿಮಾ ನೋಡಬೇಡ್ರಿ ದಯವಿಟ್ಟು. ಮತ್ತೊಮ್ಮೆ ಗಂಧದ ಗುಡಿ ಸಿನಿಮಾ ನೋಡಿರಿ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಸಿನಿಮಾಗಳು ಮಾರ್ಗದರ್ಶನವಾಗಿರ್ಬೇಕು ರೀ, ಆದರ್ಶವಾಗಿರ್ಬೇಕು ರೀ. ಇಂಥ ಸ್ಮಗ್ಲಿಂಗ್ ಸಿನಿಮಾ ಅವೆಲ್ಲ ನೋಡಿ ಪ್ರೋತ್ಸಾಹ ಕೊಡೋದು ಬೇಡ ರೀ.